ಭಾರತ ರಕ್ಷಣಾ ತಂಡ ಇದೀಗ ಅದರಲ್ಲೂ ಕೂಡ 3 ದಳಗಳಲ್ಲಿ ನೌಕಾಪಡೆ ಮತ್ತಷ್ಟು ಬಲಿಷ್ಠವಾಗಿದೆ. ಹಾಗಾದ್ರೆ ಎಷ್ಟು ಬಲಿಷ್ಠವಾಗಿದೆಯನ್ನ ನಾವು ಸಂಕ್ಷಿಪ್ತದಲ್ಲಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ವಿಶ್ವದ ಅಭೇದ್ಯ ನೇವಿ ಅಂದ್ರೆ ಯಾರು ಕೂಡ ಭೇದಿಸಲಾಗದಂತಹ ಒಂದು ಶಕ್ತಿ ಸಾಮರ್ಥ್ಯ ಭಾರತದ ನೌಕಾದಳ ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ 2035ರ ಹೊತ್ತಿಗೆ ನಮ್ಮ ನೌಕಾಪಡೆ ಚಿತ್ರಣವೇ ಬದಲಾಗುತ್ತೆ. ಈಗ 2025 ಇನ್ನು 10 ವರ್ಷಗಳಲ್ಲಿ ನೌಕಾಪಡೆಯ ಚಿತ್ರಣವೇ ಅಂದ್ರೆ ಬಲದಲ್ಲಿ ತನ್ನ ಸಾಮರ್ಥ್ಯವೇ ಬದಲಾಗುತ್ತೆ. ಜೊತೆಗೆ 10 ವರ್ಷಗಳಲ್ಲಿ 175 ಯುದ್ಧ ನೌಕೆ ಸೇರ್ಪಡೆಯಾಗ್ತಕ್ಕಂತಹ ಒಂದು ವಿಶ್ವಾಸವೂ ಕೂಡ ವ್ಯಕ್ತಪಡಿಸಿದ್ದಾರೆ. 40 ದಿನಕ್ಕೆ ಒಂದರಂತೆ ಒಂದು ಯುದ್ಧ ನೌಕೆ ನಮ್ಮ ಭಾರತೀಯ ನೌಕಾಪಡೆಯನ್ನ ಸೇರ್ಪಡೆಗೊಳ್ಳುತ್ತೆ. ಜೊತೆಗೆ ನೇವಿ ಬಳಿ ಈಗಾಗಲೇ ಒಂದಲ್ಲ ಎರಡಲ್ಲ 294 ಯುದ್ಧದ ಹಡಗುಗಳು ನಮ್ಮ ಭಾರತದ ಬತ್ತಳಿಕೆಯಲ್ಲಿವೆ. ಇನ್ನು ಇದೀಗ ಯುದ್ಧದ ಹಡಗುಗಳನ್ನ 500ಕ್ಕೆ ತಲುಪಿಸುವಂತಹ ಟಾರ್ಗೆಟ್ ಅನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಜೊತೆಗೆ 60ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ನಿರ್ಮಾಣ ಹಂತದಲ್ಲಿವೆ, ಈಗಾಗಲೇ ಪ್ರೋಸೆಸ್ನಲ್ಲಿದ್ದಾವೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಒಂದು ಸಬ್ಮರೀನ್ ನಿರ್ಮಾಣ ಪ್ರೋಸೆಸ್ನಲ್ಲಿದೆ, ನಿರ್ಮಾಣ ಹಂತದಲ್ಲಿದೆ. ಇನ್ನು 3ನೇ ವಿಮಾನವಾಹಕ ನೌಕೆ INS ವಿಶಾಲ್ ಸಿದ್ಧಗೊಳ್ತಾ ಇದೆ ಆದಷ್ಟು ಬೇಗ. ಜೊತೆಗೆ ಸದ್ಯ INS ವಿಕ್ರಾಂತ್ ಆಗಿರಬಹುದು, INS ವಿಕ್ರಮಾದಿತ್ಯ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಭಾರತ ನೌಕಾಪಡೆ ಹೊಂದಿರತಕ್ಕಂಥದ್ದು. ಇನ್ನು ಭಾರತದ ಡೆಡ್ಲಿ ನ್ಯೂಕ್ಲಿಯರ್ ಸಬ್ಮರೀನ್ಗಳಿವೆ. ಅದರಲ್ಲಿ INS ಅರಿಹಂತ, INS ಅರಿಗಾತ್ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನು ಹೊಂದಿರತಕ್ಕಂಥದ್ದು. ಇದೀಗ ಮತ್ತೊಂದು ನ್ಯೂಕ್ಲಿಯರ್ ಸಬ್ಮರೀನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 2035ರ ಹೊತ್ತಿಗೆ ನೌಕಾಪಡೆಗೆ ಒಂದು ಆನೆ ಬಲ ಬಂದಂತಾಗತ್ತೆ. ಆದಷ್ಟು ಬೇಗ ಇದನ್ನ ಹಸ್ತಾಂತರಗೊಳ್ಳುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಆಧುನಿಕ ಯುದ್ಧ ನೌಕೆಗಳನ್ನ ನೌಕಾಪಡೆಗೆ ಸೇರಿಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತದ ನಕ್ಷೆ ಅಂತ ನೋಡಿದಾಗ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಜೊತೆಗೆ ಈ ಎಲ್ಲಾ ಬೆಳವಣಿಗೆ ಹಿಂದೆಯಿಂದ ಚೀನಾ ನೌಕಾನೆಲೆ ಸೇರಿ ಶತ್ರುಗಳ ಮೇಲೆ ಕರಾವಳಿಯು ಹದ್ದಿನ ಕಣ್ಗಾವಲನ್ನು ಇರಿಸಲಾಗಿದೆ. ಹಾಗಾಗಿ 2035ರ ಹೊತ್ತಿಗೆ ವಿಶ್ವದ ಸರ್ವಶ್ರೇಷ್ಠ ಪಡೆಯಾಗಲಿದೆ ನಮ್ಮ ಭಾರತದ ಹೆಮ್ಮೆಯ ನೌಕಾಪಡೆ. ಆದಷ್ಟು ಬೇಗ ಈ ಎಲ್ಲಾ ಯೋಜನೆಗಳು ಭಾರತದ ಬತ್ತಳಿಕೆಯಲ್ಲಿ ಬಂದು ಸೇರಲಿ, ಶತ್ರುಗಳಿಗೆ ಹಿಮ್ಮೆಟ್ಟಿಸುವಂತಹ ಶಕ್ತಿ ಏನಂತ. ಭಾರತ ರಕ್ಷಣಾ ತಂಡ ಇದೀಗ ಅದರಲ್ಲೂ ಕೂಡ 3 ದಳಗಳಲ್ಲಿ ನೌಕಾಪಡೆ ಮತ್ತಷ್ಟು ಬಲಿಷ್ಠವಾಗಿದೆ. ಹಾಗಾದ್ರೆ ಎಷ್ಟು ಬಲಿಷ್ಠವಾಗಿದೆಯನ್ನ ನಾವು ಸಂಕ್ಷಿಪ್ತದಲ್ಲಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ವಿಶ್ವದ ಅಭೇದ್ಯ ನೇವಿ ಅಂದ್ರೆ ಯಾರು ಕೂಡ ಭೇದಿಸಲಾಗದಂತಹ ಒಂದು ಶಕ್ತಿ ಸಾಮರ್ಥ್ಯ ಭಾರತದ ನೌಕಾದಳ ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ 2035ರ ಹೊತ್ತಿಗೆ ನಮ್ಮ ನೌಕಾಪಡೆ ಚಿತ್ರಣವೇ ಬದಲಾಗುತ್ತೆ. ಈಗ 2025 ಇನ್ನು 10 ವರ್ಷಗಳಲ್ಲಿ ನೌಕಾಪಡೆಯ ಚಿತ್ರಣವೇ ಅಂದ್ರೆ ಬಲದಲ್ಲಿ ತನ್ನ ಸಾಮರ್ಥ್ಯವೇ ಬದಲಾಗುತ್ತೆ. ಜೊತೆಗೆ 10 ವರ್ಷಗಳಲ್ಲಿ 175 ಯುದ್ಧ ನೌಕೆ ಸೇರ್ಪಡೆಯಾಗ್ತಕ್ಕಂತಹ ಒಂದು ವಿಶ್ವಾಸವೂ ಕೂಡ ವ್ಯಕ್ತಪಡಿಸಿದ್ದಾರೆ. 40 ದಿನಕ್ಕೆ ಒಂದರಂತೆ ಒಂದು ಯುದ್ಧ ನೌಕೆ ನಮ್ಮ ಭಾರತೀಯ ನೌಕಾಪಡೆಯನ್ನ ಸೇರ್ಪಡೆಗೊಳ್ಳುತ್ತೆ. ಜೊತೆಗೆ ನೇವಿ ಬಳಿ ಈಗಾಗಲೇ ಒಂದಲ್ಲ ಎರಡಲ್ಲ 294 ಯುದ್ಧದ ಹಡಗುಗಳು ನಮ್ಮ ಭಾರತದ ಬತ್ತಳಿಕೆಯಲ್ಲಿವೆ. ಇನ್ನು ಇದೀಗ ಯುದ್ಧದ ಹಡಗುಗಳನ್ನ 500ಕ್ಕೆ ತಲುಪಿಸುವಂತಹ ಟಾರ್ಗೆಟ್ ಅನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಜೊತೆಗೆ 60ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ನಿರ್ಮಾಣ ಹಂತದಲ್ಲಿವೆ, ಈಗಾಗಲೇ ಪ್ರೋಸೆಸ್ನಲ್ಲಿದ್ದಾವೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಒಂದು ಸಬ್ಮರೀನ್ ನಿರ್ಮಾಣ ಪ್ರೋಸೆಸ್ನಲ್ಲಿದೆ, ನಿರ್ಮಾಣ ಹಂತದಲ್ಲಿದೆ. ಇನ್ನು 3ನೇ ವಿಮಾನವಾಹಕ ನೌಕೆ INS ವಿಶಾಲ್ ಸಿದ್ಧಗೊಳ್ತಾ ಇದೆ ಆದಷ್ಟು ಬೇಗ. ಜೊತೆಗೆ ಸದ್ಯ INS ವಿಕ್ರಾಂತ್ ಆಗಿರಬಹುದು, INS ವಿಕ್ರಮಾದಿತ್ಯ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಭಾರತ ನೌಕಾಪಡೆ ಹೊಂದಿರತಕ್ಕಂಥದ್ದು. ಇನ್ನು ಭಾರತದ ಡೆಡ್ಲಿ ನ್ಯೂಕ್ಲಿಯರ್ ಸಬ್ಮರೀನ್ಗಳಿವೆ. ಅದರಲ್ಲಿ INS ಅರಿಹಂತ, INS ಅರಿಗಾತ್ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನು ಹೊಂದಿರತಕ್ಕಂಥದ್ದು. ಇದೀಗ ಮತ್ತೊಂದು ನ್ಯೂಕ್ಲಿಯರ್ ಸಬ್ಮರೀನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 2035ರ ಹೊತ್ತಿಗೆ ನೌಕಾಪಡೆಗೆ ಒಂದು ಆನೆ ಬಲ ಬಂದಂತಾಗತ್ತೆ. ಆದಷ್ಟು ಬೇಗ ಇದನ್ನ ಹಸ್ತಾಂತರಗೊಳ್ಳುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಆಧುನಿಕ ಯುದ್ಧ ನೌಕೆಗಳನ್ನ ನೌಕಾಪಡೆಗೆ ಸೇರಿಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತದ ನಕ್ಷೆ ಅಂತ ನೋಡಿದಾಗ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಜೊತೆಗೆ ಈ ಎಲ್ಲಾ ಬೆಳವಣಿಗೆ ಹಿಂದೆಯಿಂದ ಚೀನಾ ನೌಕಾನೆಲೆ ಸೇರಿ ಶತ್ರುಗಳ ಮೇಲೆ ಕರಾವಳಿಯು ಹದ್ದಿನ ಕಣ್ಗಾವಲನ್ನು ಇರಿಸಲಾಗಿದೆ. ಹಾಗಾಗಿ 2035ರ ಹೊತ್ತಿಗೆ ವಿಶ್ವದ ಸರ್ವಶ್ರೇಷ್ಠ ಪಡೆಯಾಗಲಿದೆ ನಮ್ಮ ಭಾರತದ ಹೆಮ್ಮೆಯ
ನೌಕಾಪಡೆ ಆದಷ್ಟು ಬೇಗ ಈ ಎಲ್ಲಾ ಯೋಜನೆಗಳು ಭಾರತದ ಬತ್ತಳಿಕೆಯಲ್ಲಿ ಬಂದು ಸೇರಲಿ. ಶತ್ರುಗಳಿಗೆ ಹಿಮ್ಮೆಟ್ಟಿಸುವಂತಹ ಶಕ್ತಿ ಏನಂತ ಭಾರತ ರಕ್ಷಣಾ ತಂಡ ಇದೀಗ ಅದರಲ್ಲೂ ಕೂಡ 3 ದಳಗಳಲ್ಲಿ ನೌಕಾಪಡೆ ಮತ್ತಷ್ಟು ಬಲಿಷ್ಠವಾಗಿದೆ. ಹಾಗಾದ್ರೆ ಎಷ್ಟು ಬಲಿಷ್ಠವಾಗಿದೆಯನ್ನ ನಾವು ಸಂಕ್ಷಿಪ್ತದಲ್ಲಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ವಿಶ್ವದ ಅಭೇದ್ಯ ದೇವಿ ಅಂದ್ರೆ ಯಾರು ಕೂಡ ಭೇದಿಸಲಾಗದಂತಹ ಒಂದು ಶಕ್ತಿ ಸಾಮರ್ಥ್ಯ ಭಾರತದ ನೌಕಾದಳ ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ 2035ರ ಹೊತ್ತಿಗೆ ನಮ್ಮ ನೌಕಾಪಡೆ ಚಿತ್ರಣವೇ ಬದಲಾಗುತ್ತೆ. ಈಗ 2025 ಇನ್ನು 10 ವರ್ಷಗಳಲ್ಲಿ ನೌಕಾಪಡೆಯ ಚಿತ್ರಣವೇ ಅಂದ್ರೆ ಬಲದಲ್ಲಿ ತನ್ನ ಸಾಮರ್ಥ್ಯವೇ ಬದಲಾಗುತ್ತೆ. ಜೊತೆಗೆ 10 ವರ್ಷಗಳಲ್ಲಿ 175 ಯುದ್ಧ ನೌಕೆ ಸೇರ್ಪಡೆಯಾಗ್ತಕ್ಕಂತಹ ಒಂದು ವಿಶ್ವಾಸವೂ ಕೂಡ ವ್ಯಕ್ತಪಡಿಸಿದ್ದಾರೆ. 40 ದಿನಕ್ಕೆ ಒಂದರಂತೆ ಒಂದು ಯುದ್ಧ ನೌಕೆ ನಮ್ಮ ಭಾರತೀಯ ನೌಕಾಪಡೆಯನ್ನ ಸೇರ್ಪಡೆಗೊಳ್ಳುತ್ತೆ. ಜೊತೆಗೆ ನೇವಿ ಬಳಿ ಈಗಾಗಲೇ ಒಂದಲ್ಲ ಎರಡಲ್ಲ 294 ಯುದ್ಧದ ಹಡಗುಗಳು ನಮ್ಮ ಭಾರತದ ಬತ್ತಳಿಕೆಯಲ್ಲಿವೆ. ಇನ್ನು ಇದೀಗ ಯುದ್ಧದ ಹಡಗುಗಳನ್ನ 500ಕ್ಕೆ ತಲುಪಿಸುವಂತಹ ಟಾರ್ಗೆಟ್ ಅನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಜೊತೆಗೆ 60ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ನಿರ್ಮಾಣ ಹಂತದಲ್ಲಿವೆ, ಈಗಾಗಲೇ ಪ್ರೋಸೆಸ್ನಲ್ಲಿದ್ದಾವೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಒಂದು ಸಬ್ಮರೀನ್ ನಿರ್ಮಾಣ ಪ್ರೋಸೆಸ್ನಲ್ಲಿದೆ, ನಿರ್ಮಾಣ ಹಂತದಲ್ಲಿದೆ. ಇನ್ನು 3ನೇ ವಿಮಾನವಾಹಕ ನೌಕೆ INS ವಿಶಾಲ್ ಸಿದ್ಧಗೊಳ್ತಾ ಇದೆ ಆದಷ್ಟು ಬೇಗ. ಜೊತೆಗೆ ಸದ್ಯ INS ವಿಕ್ರಾಂತ್ ಆಗಿರಬಹುದು, INS ವಿಕ್ರಮಾದಿತ್ಯ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಭಾರತ ನೌಕಾಪಡೆ ಹೊಂದಿರತಕ್ಕಂಥದ್ದು. ಇನ್ನು ಭಾರತದ ಡೆಡ್ಲಿ ನ್ಯೂಕ್ಲಿಯರ್ ಸಬ್ಮರೀನ್ಗಳಿವೆ. ಅದರಲ್ಲಿ INS ಅರಿಹಂತ, INS ಅರಿಗಾತ್ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನ ಹೊಂದಿರತಕ್ಕಂಥದ್ದು. ಇದೀಗ ಮತ್ತೊಂದು ನ್ಯೂಕ್ಲಿಯರ್ ಸಬ್ಮರೀನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 2035ರ ಹೊತ್ತಿಗೆ ನೌಕಾಪಡೆಗೆ ಒಂದು ಆನೆ ಬಲ ಬಂದಂತಾಗುತ್ತೆ. ಆದಷ್ಟು ಬೇಗ ಇದನ್ನ ಹಸ್ತಾಂತರಗೊಳ್ಳುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಆಧುನಿಕ ಯುದ್ಧ ನೌಕೆಗಳನ್ನ ನೌಕಾಪಡೆಗೆ ಸೇರಿಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತದ ನಕ್ಷೆ ಅಂತ ನೋಡಿದಾಗ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಜೊತೆಗೆ ಈ ಎಲ್ಲಾ ಬೆಳವಣಿಗೆ ಹಿಂದಿನಿಂದ ಚೀನಾ ನೌಕಾನೆಲೆ ಸೇರಿ ಶತ್ರುಗಳ ಮೇಲೆ ಕರಾವಳಿಯು ಹದ್ದಿನ ಕಣ್ಗಾವಲನ್ನಿರಿಸಲಾಗಿದೆ. ಹಾಗಾಗಿ 2035ರ ಹೊತ್ತಿಗೆ ವಿಶ್ವದ ಸರ್ವಶ್ರೇಷ್ಠ ಪಡೆಯಾಗಲಿದೆ ನಮ್ಮ ಭಾರತದ ಹೆಮ್ಮೆಯ ನೌಕಾಪಡೆ. ಆದಷ್ಟು ಬೇಗ ಈ ಎಲ್ಲಾ ಯೋಜನೆಗಳು ಭಾರತದ ಬತ್ತಳಿಕೆಯಲ್ಲಿ ಬಂದು ಸೇರಲಿ. ಶತ್ರುಗಳಿಗೆ ಹಿಮ್ಮೆಟ್ಟಿಸುವಂತಹ ಶಕ್ತಿ ಏನಂತ ಭಾರತ ರಕ್ಷಣಾ ತಂಡ ಇದೀಗ ಅದರಲ್ಲೂ ಕೂಡ 3 ದಳಗಳಲ್ಲಿ ನೌಕಾಪಡೆ ಮತ್ತಷ್ಟು ಬಲಿಷ್ಠವಾಗಿದೆ. ಹಾಗಾದ್ರೆ ಎಷ್ಟು ಬಲಿಷ್ಠವಾಗಿದೆಯನ್ನ ನಾವು ಸಂಕ್ಷಿಪ್ತದಲ್ಲಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ವಿಶ್ವದ ಅಭೇದ್ಯ ದೇವಿ ಅಂದ್ರೆ ಯಾರು ಕೂಡ ಭೇದಿಸಲಾಗದಂತಹ ಒಂದು ಶಕ್ತಿ ಸಾಮರ್ಥ್ಯ ಭಾರತದ ನೌಕಾದಳ ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ 2035ರ ಹೊತ್ತಿಗೆ ನಮ್ಮ ನೌಕಾಪಡೆ ಚಿತ್ರಣವೇ ಬದಲಾಗುತ್ತೆ. ಈಗ 2025 ಇನ್ನು 10 ವರ್ಷಗಳಲ್ಲಿ ನೌಕಾಪಡೆಯ ಚಿತ್ರಣವೇ ಅಂದ್ರೆ ಬಲದಲ್ಲಿ ತನ್ನ ಸಾಮರ್ಥ್ಯವೇ ಬದಲಾಗುತ್ತೆ. ಜೊತೆಗೆ 10 ವರ್ಷಗಳಲ್ಲಿ 175 ಯುದ್ಧ ನೌಕೆ ಸೇರ್ಪಡೆಯಾಗ್ತಕ್ಕಂತಹ ಒಂದು ವಿಶ್ವಾಸವೂ ಕೂಡ ವ್ಯಕ್ತಪಡಿಸಿದ್ದಾರೆ. 40 ದಿನಕ್ಕೆ ಒಂದರಂತೆ ಒಂದು ಯುದ್ಧ ನೌಕೆ ನಮ್ಮ ಭಾರತೀಯ ನೌಕಾಪಡೆಯನ್ನ ಸೇರ್ಪಡೆಗೊಳ್ಳುತ್ತೆ. ಜೊತೆಗೆ ನೇವಿ ಬಳಿ ಈಗಾಗಲೇ ಒಂದಲ್ಲ ಎರಡಲ್ಲ 294 ಯುದ್ಧದ ಹಡಗುಗಳು ನಮ್ಮ ಭಾರತದ ಬತ್ತಳಿಕೆಯಲ್ಲಿವೆ. ಇನ್ನು ಇದೀಗ ಯುದ್ಧದ ಹಡಗುಗಳನ್ನ 500ಕ್ಕೆ ತಲುಪಿಸುವಂತಹ ಟಾರ್ಗೆಟ್ ಅನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. ಜೊತೆಗೆ 60ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ನಿರ್ಮಾಣ ಹಂತದಲ್ಲಿವೆ, ಈಗಾಗಲೇ ಪ್ರೋಸೆಸ್ನಲ್ಲಿದ್ದಾವೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಒಂದು ಸಬ್ಮರೀನ್ ನಿರ್ಮಾಣ ಪ್ರೋಸೆಸ್ನಲ್ಲಿದೆ, ನಿರ್ಮಾಣ ಹಂತದಲ್ಲಿದೆ. ಇನ್ನು 3ನೇ ವಿಮಾನವಾಹಕ ನೌಕೆ INS ವಿಶಾಲ್ ಸಿದ್ಧಗೊಳ್ತಾ ಇದೆ ಆದಷ್ಟು ಬೇಗ. ಜೊತೆಗೆ ಸದ್ಯ INS ವಿಕ್ರಾಂತ್ ಆಗಿರಬಹುದು, INS ವಿಕ್ರಮಾದಿತ್ಯ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಭಾರತ ನೌಕಾಪಡೆ ಹೊಂದಿರತಕ್ಕಂಥದ್ದು. ಇನ್ನು ಭಾರತದ ಡೆಡ್ಲಿ ನ್ಯೂಕ್ಲಿಯರ್ ಸಬ್ಮರೀನ್ಗಳಿವೆ. ಅದರಲ್ಲಿ INS ಅರಿಹಂತ, INS ಅರಿಗಾತ್ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನ ಹೊಂದಿರತಕ್ಕಂಥದ್ದು. ಇದೀಗ ಮತ್ತೊಂದು ನ್ಯೂಕ್ಲಿಯರ್ ಸಬ್ಮರೀನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 2035ರ ಹೊತ್ತಿಗೆ ನೌಕಾಪಡೆಗೆ ಒಂದು ಆನೆ ಬಲ ಬಂದಂತಾಗುತ್ತೆ. ಆದಷ್ಟು ಬೇಗ ಇದನ್ನ ಹಸ್ತಾಂತರಗೊಳ್ಳುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಆಧುನಿಕ ಯುದ್ಧ ನೌಕೆಗಳನ್ನ ನೌಕಾಪಡೆಗೆ ಸೇರಿಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತದ ನಕ್ಷೆ ಅಂತ ನೋಡಿದಾಗ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಜೊತೆಗೆ ಈ ಎಲ್ಲಾ ಬೆಳವಣಿಗೆ ಹಿಂದಿನಿಂದ ಚೀನಾ ನೌಕಾನೆಲೆ ಸೇರಿ ಶತ್ರುಗಳ ಮೇಲೆ ಕರಾವಳಿಯು ಹದ್ದಿನ ಕಣ್ಗಾವಲನ್ನಿರಿಸಲಾಗಿದೆ. ಹಾಗಾಗಿ
2035 ಹೊತ್ತಿಗೆ ವಿಶ್ವದ ಸರ್ವಶ್ರೇಷ್ಠ ಪಡೆಯಾಗಲಿದೆ ನಮ್ಮ ಭಾರತದ ಹೆಮ್ಮೆಯ ನೌಕಾಪಡೆ. ಆದಷ್ಟು ಬೇಗ ಈ ಎಲ್ಲಾ ಯೋಜನೆಗಳು ಭಾರತದ ಬತ್ತಳಿಕೆಯಲ್ಲಿ ಬಂದು ಸೇರಲಿ, ಶತ್ರುಗಳಿಗೆ ಹಿಮ್ಮೆಟ್ಟಿಸುವಂತಹ